ವಿಶ್ವಗುರು ಮಹಾಮಾನವತವಾದಿ ಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ ಮಹಾಮಹಿಮರು, ಬಯಲುಕಾಯಿ ಸಿದ್ಧರು, ಶೂನ್ಯ ಪೀಠಾಧ್ಯಕ್ಷರೂ ಆದಂತಹ ಅಲ್ಲಮ ಪ್ರಭುದೇವರನ್ನು, ಪ್ರಪಂಚದ ಎಲ್ಲ ದಾರ್ಶನಿಕ ಮಹಾತ್ಮರನ್ನು ಸ್ಮರಿಸಿ ಸೇರಿರುವ ಎಲ್ಲ ಸದ್ಭಕ್ತ ಬಂಧುಗಳೇ, ತಾಯಿಂದರೆ, ಮಕ್ಕಳೇ, ಕಲಾವಿದರೇ, ತಮಗೆಲ್ಲರಿಗೂ ಶರಣ ಶರಣ. ರಾಜಕಾರಣಿಗಳು ಬಹಳ ಕಷ್ಟಪಡ್ತಾರೆ ನೋಡ್ರಿ. ಪಾಪ ನಿಮ್ಮ MLA-ಗಳಿಗೆ 2 ವರ್ಷ ಆದರೂ ಇಲ್ಲಿಗೆ ಬರೋಕ್ಕೆ ಟೈಮ್ ಸಿಗುವಲ್ಲ, ಹೌದಲ್ಲ? ಅಷ್ಟು ವರ್ಷ ಆದರೂ ಸಿಗುವಲ್ದು ಅಂದ್ರೆ ಅಷ್ಟು ಕಷ್ಟ ಪಾಪ. ನೀವು ಆರಾಮದಿರಿ ನೋಡ್ರಿ. ನಿಮಗೆ ಬೀಗ್ರ ಮನೆಗೆ ಹೋದ್ರೆ 2 ವರ್ಷ ಇಟ್ಕೊತಾರ ನಿಮ್ಮನ್ನು. 2 ದಿವಸದಲ್ಲಿ ಹೊರಗೆ ಹಾಕ್ತಾರೆ. ಹೋಗ್ರಿ ನಿಮ್ಮ ಜಾಗಕ್ಕೆ. ನೀವು 2 ದಿವಸದಲ್ಲಿ ಹೊರಗೆ ಹಾಕ್ತಾರೆ. ಯಾಕೆ? ನಿಮ್ಮ ಕ್ಷೇತ್ರದಲ್ಲಿ ಇರ್ಬೇಕು. ನೀವು ಎಷ್ಟು ಆರಾಮದಿರಿ. ನೀವು ನಿಮ್ಮ ಮನೆಗೆ ಅದಿರಿ, ನಿಮ್ಮ ಕ್ಷೇತ್ರದಾಗ ಅದಿರಿ. ರಾಜಕಾರಣಿಗಳಿಗೆ ಎಷ್ಟು ಕಷ್ಟ, ಬಹಳ ಕಷ್ಟ. ಯಾರು ಗುರಿ ಇಟ್ಟಿರ್ತಾರೋ, ಏನು ಮಾಡ್ತಾರೋ ಅಲ್ವಾ? ಅದಕ್ಕೆ ನಾವಿಲ್ಲಿ ತಿಳ್ಕೋಬೇಕು, ನಮಗೆ ದೇವ್ರು ನಿಜವಾಗಿ ಅಷ್ಟು ಕಷ್ಟ ಕೊಟ್ಟಿಲ್ಲ, ನಿಮಗೂ ಅಷ್ಟು ಕಷ್ಟ ಕೊಟ್ಟಿಲ್ಲ. ನೋಡಿ ಎಷ್ಟು ತಣ್ಣಗೆ ಆರಾಮ್. ನಾನು ಪ್ರವಚನ ಹೇಳ್ತಾ ಇದ್ದೀನಿ, ನೀವು ಪ್ರವಚನ ಕೇಳಕತ್ತೀರಿ. ಬರ್ಲಾರ್ದವ್ರು ಎಷ್ಟು ಕಷ್ಟಪಡ್ತಿದ್ದಾರೆ ಗೊತ್ತೇನು? ಅವ್ರಿಗೆ ತಲೆ ತುಂಬ ಬರೀ ನೋಟೆ ಓಡಾಡಕತ್ತೋ. ಏನು ಮಾಡ್ಬೇಕು ಇವನ್ನ, ಏನು ಮಾಡ್ಬೇಕು ಇವನ್ನ, ಎಲ್ಲ ಇನ್ನೆಲ್ಲಾರು ಮುಚ್ಚಿಟ್ರು ಪ್ರಯೋಜನ ಇಲ್ಲ. ಕಾಗದ ರದ್ದಿ. ಇನ್ನು ಚೇಂಜ್ ಮಾಡೋಣ ಅಂದರೆ 4,000, ಒಂದು ದಿವ್ಸಕ್ಕೆ 4,000. ಅವ್ರು ಇಟ್ಕೊಂಡ 400 ಕೋಟಿ. ಏನು ಮಾಡ್ಬೇಕೀಗ? ಏನು ಮಾಡ್ಬೇಕು ಅಂದ್ರೆ ನಾವು ಎಷ್ಟು ಆರಾಮದೀವಲ್ಲ ಅಂತ ಖುಷಿ ಪಡ್ರಿ, ಖುಷಿ ಪಡ್ರಿ. ಬಹಳ ಆರಾಮದೀವಿ ನಾವು. ಇಲ್ಲಿ ಕೂತಿರೋರೆಲ್ಲ ಬಹಳ ಆರಾಮಿದ್ದೀವಿ. ಅದಕ್ಕೆ ಉಂಡೆ ಆರಾಮಿರ್ಬೇಕು ಅಂತಲ್ಲ, ಉಪವಾಸ ಇದ್ದೂ ಕೂಡ ಆರಾಮಿರಬಹುದು. ಇದಾರೆ ಇಲ್ಲಿ ಬಹಳ ಜನ. ಅವ್ರ ಅನುಭವಗಳನ್ನು ಕೇಳ್ಕೋಬೇಕು. ಉಪವಾಸ ಮಾಡ್ತಿರೋರು ಅನುಭವ ಕೇಳಬೇಕು. ಡ್ಯೂಟಿ ಮಾಡ್ಕೊಂಡು ಉಪವಾಸ ಮಾಡ್ತಿದ್ದಾರೆ. ಎಲೆಕ್ಷನ್ ಡ್ಯೂಟಿ. ಮತ್ತೆ ಕೆಲವರೆಲ್ಲ ಹೇಳಿದ್ರು, APMC ಎಲೆಕ್ಷನ್ ಬಂದವ್ರಿ, ಮಾಡ್ರಪ್ಪ ಅಂದ. ಮಾಡ್ರಿ, ಒಂದು ಹಂತ ಜಾಸ್ತಿ ಕೊಡ್ತೀವಿ ನಿಮಗೆ. ತುಂಬ ಕಷ್ಟ ಆದ್ರೆ ಹಣ್ಣು ತಿನ್ರಿ, ಆದ್ರೆ ಊಟ ಮಾಡಿ ಡ್ಯೂಟಿ ಮಾಡ್ತೀವಿ ಅನ್ನೋದು ಬೇಡ. ನಿಮ್ಮ ಆರೋಗ್ಯ ಚೆನ್ನಾಗಾಗಲಿ, ನಿಮ್ಮ ಇದೆಲ್ಲ ಸರಿ ಹೋಗಲಿ ಅಂದ್ರೆ ನಾವಿಲ್ಲಿ ತಿಳ್ಕೋಬೇಕು. ಪ್ರಾಣಿ ಪಕ್ಷಿಗಳು ಉಪವಾಸ ಮಾಡ್ತವೆ, ತಿಂಗಳಾನ್ಗಟ್ಲೆ ಉಪವಾಸ ಮಾಡ್ತಾವೆ. ಕಾಡು ಪ್ರಾಣಿಗಳಿದಾವಲ್ಲ, ಹುಲಿ, ಸಿಂಹ, ಮಾಂಸಾಹಾರಿ ಪ್ರಾಣಿಗಳು, ಅವು ನಿಮ್ಮಂಗೇನು 3 ಹೊತ್ತು 4 ಹೊತ್ತು ತಿನ್ನಂಗಿಲ್ರಿ. ಅವು ಒಂದ್ಸಾರಿ ಸಿಕ್ತೋ ಇಲ್ಲ ಬ್ಯಾಟಿ, ಚೆನ್ನಾಗಿ ತಿಂದ್ಬಿಡ್ತಾವ. ಕ್ವಿಂಟಾಲ್ ಗಟ್ಲೆ ತಿಂದ್ಬಿಡ್ತಾವ. ತಿಂದು ಒಂದು 3 ದಿವಸ ಏನು ತಿನ್ನಲ್ಲ. 3 ದಿವಸ 4 ದಿವಸ ಆತು, ಪೂರ್ಣ ಜೀರ್ಣ ಆಗೋರ್ಗು ಏನು ತಿನ್ನಲ್ಲ ಅವು. ಆಮೇಲೆ ಚೆನ್ನಾಗಿ ಹಸಿವಾದ್ಮೇಲೆ ಬೇಟೆಗೆ ಹೋಗ್ತಾವ. ನಮ್ದು ಹಂಗಿಲ್ಲ. ಮನುಷ್ಯನ ದುಃಖದ ಮೂಲ, ಮನುಷ್ಯನ ಅನಾರೋಗ್ಯದ ಮೂಲ ಎಲ್ಲಿದೆಯಪ್ಪ ಅಂದ್ರೆ ಈ ಒಂದೇನು ಸಮಯ ಇಟ್ಕೊಂಡಲ್ಲ. ಮತ್ತೆ ಹೇಳೋದು ಎಲ್ಲರೂ ಹೇಳ್ತಾರೆ, ಒಪ್ಪತ್ತುಂಡವ ಗೊತ್ತಿಲ್ವಾ ಕಲಗಟಿ ಜನರಿಗೆ? ಒಪ್ಪತ್ತುಂಡವ ಯೋಗಿ, 2 ಹೊತ್ತುಂಡವ ಭೋಗಿ, 3 ಹೊತ್ತುಂಡವ ರೋಗಿ, 4 ಹೊತ್ತುಂಡವ್ರನ್ನ ಹೊತ್ಕೊಂಡು ಹೋಗಿ. ಮಕ್ಕಳು ತಿನ್ಲಿ ಬಿಡ್ರಿ, ಮಕ್ಕಳು ಅದಕ್ಕೆ ನಿಮ್ಮ ಮಕ್ಕಳು ಸರಿಯಾಗಿ ಬೆಳೆದು ಇಲ್ಲವು. ನೋಡಿರ್ಬೇಕಾರೆ ಈಗ ನಿಮ್ಮ ಮಕ್ಕಳು ಇಷ್ಟು ಇನ್ಆಕ್ಟಿವ್ ಅದಾವಲ್ಲ, ಇಷ್ಟು ಚಟುವಟಿಕೆ ರಹಿತ ಅದಾವಲ್ಲ. ಒಂದು ನಾಯಿ ಮರಿ, ಬೆಕ್ಕಿನ ಮರಿಗಿರೋ ಶಕ್ತಿ ನಿಮ್ಮ ಹುಡುಗರಿಗಿಲ್ಲ. ಅದಾವ ನೋಡಿ, ಅವು ಎಷ್ಟು ಚೆನ್ನಾಗಿ ಆಟ ಆಡ್ತಿರ್ತಾವೆ, ಏನು ಆನಂದ ಇರ್ತಾವ. ಯಾವುದಾದ್ರೂ ಬೆಕ್ಕಿನ ಮರಿ, ನಾಯಿ ಮರಿ ಮೂಗಲ್ ಸಿಂಬಳ ನೋಡ್ರಿ, ಸೋರದು. ನಿಮ್ಮ ಹುಡುಗರಿಗೆ ಏನೆಲ್ಲ ಹಾಕ್ತಿರಪ್ಪ, ಕುಲಾಯಿ, ಕುಂಚಿಗಿ, ಅಪ್ಪ ದೇವ್ರೆ, ಸ್ವೆಟ್ರು. ಒಂದ್ಸರಿ ಒಬ್ಬ ಯಮ್ಮ ಬಂದ್ಲು, ತಾಯಿ, ಯಪ್ಪ ನನ್ನ ಮಗನಿಗೆ ಆಶೀರ್ವಾದ ಮಾಡ್ರಿ. ಆಶೀರ್ವಾದ ಮಾಡಕ್ಕೆ ಕೈ ಇಡ್ತೀನಿ, ಸಿಗವಲ್ದೇನು. ಈಗ ಒಂಥರ ಬಂದವಂತ್ರಿ ಸ್ವೆಟರ್, ಟೋಪಿ ಎಲ್ಲ ಇನ್ಬಿಲ್ಟ್. ಅದ್ರೊಳಗಡೆ ಇಟ್ಟು ಜಿಪ್ ಹಾಕ್ಬಿಡೋದು ಸುಮ್ಮನೆ ಅಷ್ಟೇ. ಎಲ್ಲಿ ಯಾವ ಭಾಗನೂ ಖಾಲಿನೇ ಇಲ್ಲ. ಅಷ್ಟೆಲ್ಲ ಮುಚ್ಚಿದ್ರು ಮತ್ತು ಸೋರೋದು ಬಿಡಂಗಿಲ್ಲ ಮೂಗು. ಯಾವ್ದಾದ್ರು ನಾಯಿ ಮರಿ, ಬೆಕ್ಕಿನ ಮರಿ ನೋಡ್ರಿ, ಮೂಗು ಸೋರೋದು ನೋಡ್ರ ಎಷ್ಟು ಆರಾಮಿರ್ತಾವ, ಎಷ್ಟು ಖುಷಿಯಾಗಿರ್ತಾವ. ನಮಗೆ ಏನು ಬ್ಯಾನೆ ಬಂದೈತೆ ಮಾರಾಯ, ಇದು ಯಾಕೆ ಇಂತಹ ಗೋಳು? ತಿನ್ನೋದು ಮತ್ತು ಸೊರ್ಸೋದು, ತಿನ್ನೋದು ಸೊರ್ಸೋದು. ಬೇಡಪ್ಪ ಬೇಡ ಮಾರಾಯ. ನೋಡ್ರಿ, ಈಗ ಅಸ್ತಮ ಅಂತ ಒಂದು ಕಾಯಿಲೆ ಇದೆಯಲ್ಲ,
ಅಸ್ತಮ ಕಾಯಿಲೆ ಕೇಳಿದಾರ? ಅಸ್ತಮ ಕಾಯಿಲೆ ಯಾರಿಗೆ ಬರ್ತದೆ? ಯಾವ್ದಾರು ಎಮ್ಮೆಗೆ, ಹಸುಗೆ, ಎತ್ತಿಗೆ ಅಸ್ತಮ ಬಂದ್ರೆ ಕೇಳಿರ ನೀವು? ಯಾವುದೋ ನೀರು ಕುಡಿತಾವೆ, ಯಾವುದೋ ತಿಂತವೆ, ಧೂಳು ಕಸದಲ್ಲಿ ಮಕ್ಕೊಂತಾವ, ಎಲ್ಲಿ ಬೇಕು ಅಲ್ಲೇ ಮಲ್ಕೊಂತಾವ, ಅವಕ್ಕೇನು ಬರಲ್ಲ. ನಮಗೆ ಒಂಚೂರು ಹೆಚ್ಚು ಧೂಳಾದ್ರೆ ಯಾಕೆ? ಒಳಗಡೆ ದೋಷ ಇದೆ. ಅವುಗಳು ಗಟ್ಟಿಯಾಗಿದ್ದಾವೆ, ದೈಹಿಕವಾಗಿ ಭಾಳ ಗಟ್ಟಿ ಇದಾವೆ. ನಾವು ಭಾಳ ಪೊಳ್ಳಾಗ್ಬಿಟ್ಟಿದ್ದೀವಿ. ನನಗೇನಿಲ್ಲ ರೀ, ನೀವು ಭಾಳ ದೊಡ್ಡವ್ರು ಅನ್ಕೊಂತೀರಿ ನೀವು. ನನಗನ್ಸ್ತದೆ ರಾತ್ರಿ ಚಳಿ ಜಾಸ್ತಿ ಆಗ್ತಾ ಇದೆಯಲ್ಲ ಅಲ್ವಾ? 5 ಗಂಟೆಗೆ 5:30 ಗಂಟೆಗೆ ಯೋಗ ಬರ್ತಿರಲ್ಲ ನೀವು. ನಿಜವಾಗ್ಲೂ ನೀವು ಗ್ರೇಟ್ ರೀ, ನೀವು ಗ್ರೇಟ್. ಚಪ್ಪಳೆ ಹೊಡ್ರಿ ಅವ್ರಿಗೆಲ್ಲ, ಯೋಗಕ್ಕೆ ಬರೋರಿಗೆಲ್ಲ. ಎಷ್ಟು ಜನ 100 ಜನರ ಮೇಲೆ 150 ಜನರ ಹತ್ರ ಬರ್ತಾರೆ. ಸಣ್ಣ ಮಕ್ಕಳು ಬರ್ತಾವ್ರಿ, ಗ್ರೇಟ್. ಆದರೆ ಎಲ್ಲಿ ತನಕ ಬರ್ತೀರಾ? ನಾವಿರೋ ತನಕ ಬರ್ತೀರಷ್ಟೆ. ನಾವು ಹೋದ್ವಿ ಆ ಕಡೆ, ದೇವ್ರಿಗೆ ಕೈ ಮುಗಿದು ಬಿಡ್ತೀರಿ, ದೇವ್ರೇ ದ್ಯಾಮವ್ವ ಕಾಪಾಡ ದೇವ. ಎಲ್ಲೂ ಅಕ್ಕರ್ಸ್ಕೊಂಡಿದ್ರಿ ಇವ್ರು ಬಂದು ನಮ್ಮ ಊರಿಗೆ. ಚಲೋ ಆಯ್ತು ಹೋಗಿದ್ದು. ಇನ್ನು ಆರಾಮ್ 7 ಗಂಟೆ ತನಕ. ಚಳಿಗಾಲದಾಗ 7 ಗಂಟೆಗೆ ಹೇಳೋದೇ ಬೇಗ. ಚಳಿಗಾಲದಾಗ ಅವ್ರಿದ್ದಾಗ 5ಕ್ಕೆ ಹೇಳ್ತಿದ್ವು. 5ಕ್ಕೆ ಎದ್ದು ನೋಡ್ರಿ ಅದರ ಸುಖ ಎಂಥದ್ದು. ನಾವು ಸ್ವೆಟ್ರು, ಟೋಪಿ, ರಗ್ಗು, ಬೆಡ್ಶೀಟ್ ಎಲ್ಲ ಹಾಕೊಂಡು ಮಲ್ಕೊಂತೀವಿ. ಆ ಕಾಗೆ ಗುಬ್ಬಿ ಇದಾವಲ್ರಿ, ಕಾಗೆ ಗುಬ್ಬಿ ಇದಾವಲ್ಲ, ಏನಿದಾವ ಅವಕ್ಕೆ? ಏನಿದಾವೆ? ಏನೇನೂ ಇಲ್ಲ. ಆದ್ರೆ ಎಲ್ಲಾದ್ರೂ ಯಾವ್ದಾದ್ರು ಕಾಗೆ ನೋಡಿ ಕೇಳಿದಿರಿ? ಬೆಳಿಗ್ಗೆ ಎದ್ದು ಕೂಡಲೇ ಸೂರ್ಯೋದಯಕ್ಕೆ ಮುಂಚೆನೆ ಎದ್ದೇಳ್ತಾವ. ಏನ್ ಕಾ 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 ಕಾ, ಯಾವ್ದಾದ್ರು ಒಂದು ಅನ್ಬೇಕಲ್ಲ ಅಂತ ಅನ್ನಂಗೆ ಇಲ್ಲ. ಕಾಗೆ ಅನ್ನಂಗಿಲ್ಲ, ಗುಬ್ಬಿ ಅನ್ನಂಗಿಲ್ಲ. ಎಲ್ಲಿಂದ ಬರ್ತದ ಹೀಟು? ಒಳಗಡೆಯಿಂದ ಬರ್ತದ. ನಾವು ಬರೋಕ್ಕೆ ಬಿಡಂಗಿಲ್ಲ. ಅದಕ್ಕೆ ನಮಗೆ ಜ್ವರ ಬರ್ತದೆ. ಅವಕ್ಕೆ ಜ್ವರ ಬರಂಗಿಲ್ಲ, ನಮಗೆ ಜ್ವರ ಬರ್ತದೆ. ಎಷ್ಟೆಲ್ಲ ಮಾಡಿದ್ರು ನಮಗೆ ಜ್ವರ ಬರ್ತದೆ, ನೆಗಡಿ ಬರ್ತದೆ. ಅವಕ್ಕೇನೇನೇನೇನು ಬರಂಗಿಲ್ಲ. ನೋಡ್ರಿ ಎಷ್ಟು ಚೆನ್ನಾಗಿ ಬದುಕ್ತಾವು. ಅಂದ್ರೆ ಅವಕ್ಕೆ ಹೊಟ್ಟೆಗೆ 0 ಆಗ್ಬಿಡ್ತದೆ. ಒಂದ್ ಕಡೆ ಕೂತ್ ತಿನ್ನಂಗಿಲ್ಲ, ಓಡಾಡ್ಕೊಂತ ಹಾರಾಡ್ಕೊಂತ ಅಲ್ಲಷ್ಟಿಲ್ಲಷ್ಟು ತಿಂತ ಕರಗಿಸ್ತವೆ. ಶಕ್ತಿ ಆಗ್ತದೆ ಅದು. ನಾವು ತಿಂದು ಕೂತು 100 kg, 110 kg, 120 kg, 150 kg, ಮತ್ತು ಕಾಯಿಲೆಗಳು ಬೇರೆ. ಅರ್ಥ ಆಯ್ತಾ? ಅವುಗಳ ಆರೋಗ್ಯದ ಗುಟ್ಟು, ನಮ್ಮಗಳ ಅನಾರೋಗ್ಯದ ಗುಟ್ಟು ತಿಳ್ಕೊಬೇಕು. ನಾವು ಸ್ವಲ್ಪ ಯೋಚನೆ ಮಾಡ್ಬೇಕು. ಹಿಂದಿನ ಕಾಲದ ಅಜ್ಜಿದಿರು ಏನ್ ತಿಂತಿದ್ರು ಅವರು? ಅವ್ರಿಗೇನು ಗೋಬಿ ಮಂಚೂರಿ ಇತ್ತ? ಪಿಜ್ಜಾ ಬರ್ಗರ್ ಇದ್ವಾ? ಪಾನಿಪುರಿ, ಮಸಾಲೆ ಪುರಿ, ಗಿರ್ಮಿಟ್ಟು ಇದ್ವಾ ಅವ್ರಿಗೆಲ್ಲ? ಏನ್ ಚೆನ್ನಾಗಿದ್ದು ಹಲ್ಲವರು, ಏನ್ ಚೆನ್ನಾಗಿದ್ದು ಆರೋಗ್ಯ. ನಾವು ಏನೇನ್ ತಿನ್ನಬಾರ್ದು ಎಲ್ಲ ತಿಂದು ಆರೋಗ್ಯ ಕೆಡಿಸ್ಕೊಂಡು ಮನುಷ್ಯನಾಗಿ ಉಳಿದಿಲ್ಲ. ಇವತ್ತು ರೋಗಿ ಮನುಷ್ಯನಾಗ್ಬಿಟ್ಟು. ಈ ನಿಟ್ಟಿನಲ್ಲಿ ನಾವೆಲ್ಲ ಆಲೋಚನೆ ಮಾಡಬೇಕು. ಉಪವಾಸವನ್ನ ಕಂಡುಹಿಡಿದವು ನಾವಲ್ಲ, ಪ್ರಾಣಿಗಳು ಕಂಡುಹಿಡಿದು, ಪ್ರಾಣಿಗಳನ್ನು ನೋಡಿ ಮನುಷ್ಯ ಕಲ್ತ್ಕೊಂಡಿರ್ಬೇಕು. ಪ್ರಾಯಶಃ ಮಕ್ಕಳು, ಸಣ್ಣ ಮಕ್ಕಳು. ಒಂದ್ಸಾರಿ ಒಂದೂರಲ್ಲಿ ಪ್ರವಚನ ಮಾಡ್ತಿದ್ದಾರೆ, ನಡೆದ ಘಟನೆ ಇದು. 3 ತಿಂಗಳು ಮಗುಗೆ ಬೇದಿ ಶುರು ಆಯ್ತು. ಅವ್ರ ತಾಯಿ ಪ್ರವಚನಕ್ಕೆ ಬರ್ತಿದ್ಲು, ದೀಕ್ಷೆ ತಗೊಂಡಿದ್ಲು, ಎಲ್ಲ ಭಾಳ ನಡ್ಕೊತಾ ಇದ್ಲು. ಅವ್ರ ಮನೆಗೆ ಪೂಜೆಗೆ ಹೋಗಿದ್ದೆ ಅವತ್ತೇ. ಅವ್ರಿಗೆ ಅಕ್ಕಿ ಕೇಳಿದ್ಲು, ಬುದ್ಧಿ ನಮ್ಮ ಮಗುಗೆ 3 ತಿಂಗಳು ಮಗು ಬೇದಿ ಆಗ್ತಾ ಇದೆ, ಏನು ಮಾಡಬೇಕು? ತಾಯಿ 3 ತಿಂಗಳು ಮಗುಗೆ ನನಗೆ ಉಪವಾಸ ಮಾಡಿಸ್ ಗೊತ್ತಿಲ್ಲ, ಮತ್ತು ಅವಕ್ಕೇನು ಜೇನುತುಪ್ಪ ನಿಂಬೆಹಣ್ಣು ಕುಡ್ಸಕ್ಕೆ ಬರುತ್ತೆ? ಸ್ಪಿರ್ಲ ನುಂಗ್ಸಕ್ಕೆ ಬರಂಗಿಲ್ಲ, ಏನೂ ಬರಂಗಿಲ್ಲ. ಆಗ ಸ್ಪಿರ್ಲನಿಗೆ ಗೊತ್ತಿರಲಿಲ್ಲ. 10 ವರ್ಷದ ಹಿಂದೆ ನಡೆದ ಘಟನೆ ಇದು. ಸರಿ, ನೀನು ಡಾಕ್ಟ್ರಿಗೆ ತೋರಿಸ್ಬಿಡಿ. ಇಲ್ಲ, ನಾನು ಡಾಕ್ಟರ್ ಹತ್ರ ಹೋಗಲ್ಲ, ನೀವೇ ಏನಾರು ಹೇಳ್ರಿ, ನಿಮ್ಮದೇ ಪಾಲಿಸ್ತೀನಿ ಅಂತ ಹಠ ಹಿಡಿದ್ಬಿಟ್ಲಾಕಿ. ಕೊನೆಗೆ ಸರಿಯವ ಆಯಿತು, ಒಂದು ಕೆಲಸ ಮಾಡು, ಮತ್ತೆ ಬೇದಿ ಆಗ್ತಾ ಇದೆ ಅಂದ್ರೆ ಅರ್ಥ ಏನು? ನಿಮಗೆ ಕೇಳ್ತೀನಿ. ನೀವು ಊಟ ಮಾಡಿದ್ದು ಬೇದಿ ಆಗ್ತಾ ಇದೆ, ಅರ್ಥ ಏನು? ಗುಡ್. ಬೇದಿ ಆಗ್ತಾ ಇದೆ ಇದರ ಅರ್ಥ ಪಚನಕ್ರಿಯೆ ಸರಿಯಾಗಿ ನಡೆದಿಲ್ಲ. ಪಚನಕ್ರಿಯೆ ಸರಿಯಾಗಿದ್ರೆ ಬೇದಿ ಆಗಲ್ಲ, ಮಾಮೂಲಿ ಮಲ ವಿಸರ್ಜನೆ ಆಗ್ತದೆ. ಬೇದಿ ಆಗ್ತಾ ಇದೆ ಅಂದ್ರೆ ಉಪವಾಸ ಮಾಡುವಾಗ ಬೇದಿ ಆಗೋದು ಬೇರೆ, ಉಣ್ಣುವಾಗ ಬೇದಿ ಆಗ್ತಾ ಇದೆ ಅಂದ್ರೆ ಪಚನಕ್ರಿಯೆ ಸರಿಯಾಗಿ ನಡೀತಾ ಇಲ್ಲ. ನಿನ್ನ ಹಾಲು ಕೂಡ ಮಗುಗೇನಾಗ್ತಾ ಇದೆ? ಅಪಚನ ಆಗ್ತಾ ಇದೆ. ಹಾಗಾದ್ರೆ ಹಾಲು ಕುಡಿಸೋದು ಬಿಡಿಸಂದು ಏನು ಕೊಡ್ಬೇಕ್ರಿ? ಏನಿಲ್ಲ, ಕಾದು ಆರಿಸಿದ ನೀರು ಚೆನ್ನಾಗಿ ಕಾಯಿಸಿಬಿಡು. ಸ್ವಲ್ಪ ಉಗುರು ಬೆಚ್ಚಗೆ ಮಾಡು. ಉಗುರು ಬೆಚ್ಚಗಿದ್ದ ನೀರನ್ನು ಚಮಚ ಹೊರಳೆ ಅಂತಾರೆ ಆ ಕಡೆ ಎಲ್ಲ, ಹೊಳಲೆಯಲ್ಲಿ ಹಾಕು. ಆಮೇಲೆ ಹಂಗೂ ಬೇಕಂದ್ರೆ ನಿನಗೆ ಸಮಾಧಾನ ಆಗಲ್ಲ, ಸ್ವಲ್ಪ ಎಳ್ನೀರು
ಹೊಳಲೆಯಲ್ಲಿ ಚಮಚ ಎಳ್ನೀರು ಹಾಕು ಅಂತಂದರೆ ಒಂದೇ ಒಂದು ದಿವಸದಲ್ಲಿ ಬೇದಿ ನಿಲ್ತಾವ ಮಗು. ಒಂದೇ ದಿವಸದಲ್ಲಿ ಬೇದಿ ನಿಲ್ತು. ಅಳ್ಳಿಲ್ಲ, ಕರಿಲಿಲ್ಲ, ಏನೂ ಇಲ್ಲ. ಮಕ್ಕಳಿಗೆ ಉಪವಾಸ ಮಾಡಿ ಕಾಯಿಲೆ ಬಂದಾಗ ಉಪವಾಸ ಮಾಡಿಸಿದ್ರೆ ಮಕ್ಳು ಅಳಂಗಿಲ್ರಿ. ನೀವು ತಾಯಂದ್ರೆ ಬಿಡಂಗಿಲ್ಲ. ಅದು ಒಲ್ಲೆ ಅಂದ್ರೆ ಒಬ್ಳು ಬಾಯಿ ಹಿಂಗೆ ತೆಗೆದಿಡ್ಬೇಕು, ಇನ್ನೊಬ್ಬಾಕಿ ಹಾಕ್ತಿರ್ಬೇಕು. ಹಿಂಗ ಮಕ್ಕಳಿಗೆ ಹಿಂಗಾಗಿ ಅವಕ್ಕೆ ರೋಗ ನಿರೋಧಕ ಶಕ್ತಿನೇ ಹಾಳಾಗೋಗ್ಬಿಡುತ್ತೆ. ಇನ್ನೊಂದು ಮಗುಗೆ ಉಪವಾಸ ಮಾಡಿಸಿದ್ವಿ ಮನಗುಂಡಿಲೆ, ಒಂದು 10 ತಿಂಗಳು ಮಗು ಆಗು. ಅವ್ರವ ಒಂದು ದಿವ್ಸ ಬಂದು ನಮಸ್ಕಾರ ಮಾಡಿದ್ಲು. ಏನವ ಎಲ್ಲಿಗೆ ಹೊಂಟಿದೆಯಲ್ಲ? ಇಲ್ರಿ ಹಾಸ್ಪಿಟ್ಲಿಗೆ ಹೊಂಟೀನಿ. ಯಾಕೆ? ಹಿಂಗೆ ಸಂಗಮೇಶಂಗೆ ಕಫ ಭಾಳ ಆಗೈತಿ. ಏನು ಮೇಲಿಂದ ಮೇಲೆ ಹಾಸ್ಪಿಟ್ಲಿಗೆ ಕರ್ಕೊಂಡೇ ಹೋಗ್ತಿರ್ತೀಯಲ್ಲ? ಹೌದ್ರಿ, ಕಫ ಭಾಳ ಆಗ್ತಿ, ಏನು ಮಾಡ್ಬೇಕು? ನನ್ನ ಮಾತು ಕೇಳ್ತೀಯನ? ಅವ್ನಿಗೆ ಕಫ ಹೋಗಿಸ್ತೀನಿ ಅಂದೆ. ಹೇಳ್ರಿಯಪ್ಪ, ಹೋಗಿ ಕೇಳ್ತೀನಿ. ಏನಿಲ್ಲ, ಅವನಿಗೆ ಇವತ್ತೇನು ಕೊಡಬೇಡ ಅಂದ. ನೀರು ಕೊಡು, ಸ್ವಲ್ಪ ಜೇನುತುಪ್ಪ ನೆಕ್ಸು. 10 ತಿಂಗಳು ಮಗು, ಅವನೇನಾರ ಹಸಿವು ಅಂತಂದ್ರೆ ಜೇನುತುಪ್ಪ ನೆಕ್ಸ್, ನೀರು ಕೊಡು, ಬಿಸಿನೀರು ಕೊಡಿಸು ಅಂದರೆ ಆ ಮಗುಗೆ 1-2 ದಿವಸದಲ್ಲಿ ಕಫ ಕಡಿಮೆ ಆಯಿತು. ಮುಂದೆ ತಾಯಿ ಹಾಲೆಲ್ಲ ಕೊಟ್ವಿ. ಆ ಮಗುಗೆ ಎಷ್ಟು ರೂಢಿ ಆಯ್ತಪ್ಪ ಅಂದರೆ ಬೆಳಗ್ಗೆ ಎದ್ದು ಕೂಡಲೇ ತಾಯಿಗೆ ಸನ್ನೆ ಮಾಡಿ ಆಬು ಆಬು ಅಂತ ಕೇಳಿ ನೀರು ಕುಡಿಯೋಕ್ಕೆ ಶುರು ಮಾಡ್ತಾರೆ ಮಗು. 10 ತಿಂಗಳು ಮಗು, ಯಾರೂ ಹೇಳ್ಕೊಟ್ಟಿಲ್ಲ. 2 ದಿವಸ ನೀರು ಕುಡಿಸಿದ್ದಕ್ಕೆ, ಬಿಸಿನೀರು ಕುಡಿಸಿದ್ದಕ್ಕೆ, ಜೇನುತುಪ್ಪ ತಿನ್ನಿಸಿದ್ದಕ್ಕೆ ಬೆಳಗ್ಗೆ ಎದ್ದು ಕೂಡಲೇ ನೀರು ಕುಡಿಯೋಕ್ಕೆ ಶುರು ಮಾಡ್ತು ಮಗು. ಒಂದು 3-3.5 ವರ್ಷ ಆಗಿತ್ತು ರೀ. ಆ ಮಗುಗೆ ದೊಡ್ಡದಾಗಿತ್ತು. ಮತ್ತೊಂದು ದಿವ್ಸ ಬಂದಿದ್ಲು ಮಠಕ್ಕೆ. ಕೇಳ್ದೆ, ಏನವ ಹೆಂಗಿದ್ದಾನೆ ಸಂಗಮೇಶ ಅಂದ್ರೆ, ಭಾಳ ಶಾಣೆ ಆಗ್ಯಾನ್ರಿ. ಮೊದಲು ನೀರು ಕುಡಿತಿದ್ದ ಆಬು ಆಬು ಅಂತೇಳಿ, ಇವಾಗ ದೊಡ್ಡವ್ರ ಸಂಘ ಮಾಡಿ ಚಹಾ ಕುಡಿಯೋದು ಕಲ್ತಾನ್ರಿ ಬೆಳಗ್ಗೆ ಎದ್ದುಕೊಂಡು. ಮಕ್ಳನ್ನ ಕೆಡ್ಸಿದ್ಯಾರು? ಕೆಲವು ತಾಯಂದ್ರು ಬಂದು ಹೇಳ್ತಿರ್ತಾರೆ, ಯಪ್ಪ ಇವ್ನಿಗೆ ಆಶೀರ್ವಾದ ಮಾಡ್ರಿ, ಕ್ಯಾಟ್ ಓಡಾಳದನ್ರಿ ಅಂತ. ಇನ್ನು 3 ವರ್ಷದ ಮಗು ಇರ್ತದೆ, 4 ವರ್ಷದ ಮಗು, ಕ್ಯಾಟ್ ಓಡಾಳದನ್ರಿ, ಆಶೀರ್ವಾದ ಮಾಡಿ. ನಾನು ಕೇಳ್ತೀನಿ, ಯಾರು ಹಾಲು ಕುಡಿದು ಬೆಳೆದನವ ಅಂತೀನಿ. ಅರ್ಥ ಆಯ್ತಾ? ಯಾರು ಹಾಲು ಕುಡಿದು ಬೆಳೆದ ಓಡಾಳಾಗಕ್ಕೆ ಅಂದರೆ ನಾವೆಲ್ಲಿ ತಿಳ್ಕೊಬೇಕು, ಮಕ್ಕಳಿಗೆ ಪ್ರಕೃತಿ ಚಿಕಿತ್ಸೆ ಕಲ್ಸೋದು ಸುಲಭ, ಅವಕ್ಕೆ ಉಪವಾಸ ಮಾಡಿಸೋದು ಸುಲಭ. 1 ಹೊತ್ತಿನ ಉಪವಾಸ, 1 ದಿವಸದ ಉಪವಾಸ ಅಂದರೆ ಮಾನವನ ಪ್ರಕೃತಿ, ಜೀವಿಗಳ ಪ್ರಕೃತಿ ಸಹಜವಾಗಿ ಉಪವಾಸಕ್ಕೆ ಹೊಂದ್ಕೊಳ್ಳುತ್ತೆ. ಆದ್ರೆ ನಾವು ಬಿಡಲ್ಲ. ಅದಕ್ಕೆ ಒಂದು ವ್ಯಾಖ್ಯಾನ ಮಾಡ್ತೀನಿ, ಬರೆದಿಟ್ಕೊಳ್ಳಿ ಯಾರಾದ್ರೂ ಬರ್ಕೊಳ್ಳೋರಿದ್ರೆ. ದ ಫಸ್ಟ್ ಅಂಡ್ ಲಾಸ್ಟ್ ಮೆಡಿಸಿನ್, ದ ಫಸ್ಟ್ ಅಂಡ್ ಲಾಸ್ಟ್ ಮೆಡಿಸಿನ್. ಮೆಡಿಸಿನ್ ಅಂದ್ರೆ ಔಷಧಿ, ಮೊದಲ ಮತ್ತು ಕೊನೆಯ ಔಷಧಿ. ದ ಫಸ್ಟ್ ಅಂಡ್ ಲಾಸ್ಟ್ ಮೆಡಿಸಿನ್ ಕ್ರಿಯೇಟೆಡ್ ಬೈ ನೇಚರ್. ಕ್ರಿಯೇಟೆಡ್ ಬೈ ನೇಚರ್. ಯಾರು ಸೃಷ್ಟಿಸಿದನ್ನ? ಪ್ರಕೃತಿ ಮಾತೆ. ಪ್ರಕೃತಿ ಮಾತೆ ಸೃಷ್ಟಿಸಿದ, ಅಥವಾ ಮದರ್ ನೇಚರ್ ಅಂತ ಕರೀರಿ. ದ ಫಸ್ಟ್ ಅಂಡ್ ಲಾಸ್ಟ್ ಮೆಡಿಸಿನ್ ಕ್ರಿಯೇಟೆಡ್ ಬೈ ಮದರ್ ನೇಚರ್ ಈಸ್ ಕಾಲ್ಡ್ ಫಾಸ್ಟಿಂಗ್. ಉಪವಾಸವೇ ಮೊದಲನೆಯ ಮತ್ತು ಕೊನೆಯ ಔಷಧಿ. ಯಾರು ನಿರ್ಮಿಸಿದ್ದು? ಪ್ರಕೃತಿ ಮಾತೆ ನಿರ್ಮಿಸಿದ್ದು. ಇವೆಲ್ಲ ಮಧ್ಯ ಬಂದಿರೋ ಔಷಧಿಗಳು, ಮಧ್ಯ ಹೋಗ್ತವೆ. ಬರೆದಿಟ್ಕೊಳ್ಳಿ ಈ ಮಾತನ್ನ. ಇನ್ನೊಂದು 20 ವರ್ಷ ಆದ್ಮೇಲೆ, 30 ವರ್ಷ ಆದ್ಮೇಲೆ, 40 ವರ್ಷ ಆದ್ಮೇಲೆ ನಾನೇನಾದ್ರೂ ಬದುಕಿದ್ರೆ ನನಗೆ ಹೇಳ್ತೀರಿ. ಇಲ್ಲ ನಾನೇನಾದ್ರೂ ಹೋದೆ ಅಂದ್ರೆ ಗದ್ಗೆ ಪೂಜೆ ಮಾಡ್ತೀರಿ. ಭಾಳ ಚಲೋ ಉಪವಾಸ ಮಾಡಿಸಿದ್ರಪ್ಪ, ಯಪ್ಪ ಏನು ಉಪವಾಸ ಮಾಡಿಸ್ತಿದ್ರು, ಏನು ಉಪವಾಸ ಆ ಗದ್ಗೆ ಪೂಜೆ ಮಾಡಿದ್ರು. ಈಗ ಬರ್ರೋ ಮರ ಏನಕ್ಕೆ ಬರಂಗಿಲ್ಲ. ಈಗ ನಮ್ಮ ಜನ ಹಂಗೆ ರೀ, ಯೋಗಿಗಳಿದ್ದಾಗ ಅರ್ಥ ಮಾಡ್ಕೊಳಂಗಿಲ್ಲ. ಸತ್ತ ಮೇಲೆ ಗದ್ಗೆ ಪೂಜೆ ಮಾಡಿ ಎಲ್ಲ ಬೇಡ್ಕೊಳ್ಳೋದು ಅವಾಗ. ಈಗಲೇ ಪಡ್ಕೊಂಬಿಡ್ರಿ. ಉಪವಾಸದ ಬಗ್ಗೆ ನಾವು ಸರಿಯಾಗಿ ತಿಳ್ಕೊಳ್ಳೋಣ. ಉಪವಾಸ ಅನ್ನುವಂಥದ್ದು ಪ್ರಾಣಿಗಳು, ಪಕ್ಷಿಗಳು, ಹುಳ ಉಪ್ಪಡೆಗಳು, ಕಾಡು ಪ್ರಾಣಿಗಳು ಮಾಡಿದ ಉಪವಾಸ ಇದು. ಹಾಗಾದ್ರೆ ಮನುಷ್ಯನಿಂದ ಯಾವಾಗ ಶುರುವಾಯಿತು? ಮನುಷ್ಯ ಈ ಧಾರ್ಮಿಕ ಉಪವಾಸವನ್ನು ಶುರು ಮಾಡಿ ಎಷ್ಟು ದಿವಸ ಆಗಿರಬಹುದು? 1-2 ಘಟನೆಗಳನ್ನು ಹೇಳ್ತೀನಿ ನಿಮಗೆ. ಶಿವರಾತ್ರಿ ಉಪವಾಸ ಅಂತ ಇರ್ತದೆ, ಗೊತ್ತಲ್ಲ? ಶಿವರಾತ್ರಿ ಉಪವಾಸ ನೀವು ಕಲ್ಗಟ್ಟಿಗೆಲ್ಲಿ ಮಾಡ್ತೀರಲ್ಲ, ಶಿವರಾತ್ರಿ ಉಪವಾಸ. ಈ ಶಿವರಾತ್ರಿ ಉಪವಾಸದ ಇತಿಹಾಸ ಒಂದು 30-40 ವರ್ಷದ ಹಿಂದಕ್ಕೆ ಹೋಗ್ತದೆ. ಯಾಕಂದರೆ ನಮ್ಮ ಜಗತ್ತಿನಲ್ಲಿ ಒಬ್ಬ ಮಹಾಯೋಗಿ, ಮಹಾನ್ ಗುರು, ಮಹಾ ಸಂಗೀತಜ್ಞ, ಮಹಾನ್ ನರ್ತನಕಾರ, ಮಹಾನ್ ನಟರಾಜ ಅಂತ ಕರೀತಾರೆ ಅವನಿಗೆ. ಅವನೇ ಯಾರು? ಶಿವ. ಶಿವನ ರೂಪವನ್ನು, ಶಿವನ ಚರಿತ್ರೆಯನ್ನು ಮುಂದೆ ಜನ ಬದಲಾಯಿಸ್ಕೊಂಡು ಏನೇನೋ ಮಾಡಿ ಕತೆ ಬರೆದಿದ್ದಾರೆ. ಆದರೆ ಪ್ರಾಯಶಃ ಈಗ ನಮಗೆ ಗೊತ್ತಿರೋ ಹಾಗೆ ಪ್ರಪಂಚದ ಮೊಟ್ಟ ಮೊದಲನೆಯ ಪ್ರವಾದಿ, ಮೊಟ್ಟ ಮೊದಲನೆಯ ಗುರು,
ಅಂತ ಯಾರಾದರೂ ಇದ್ರೆ ಅದು ಶಿವ. ಪ್ರಾಯಶಃ ಅವನು ಕೈಲಾಸದಲ್ಲಿ, ಕೈಲಾಸ ಪರ್ವತ ಅಂತ ಈಗೇನು ಚೀನಾದವ್ರ ಹತ್ರ ಇದೆ, ಭಾರತೀಯರ ಹತ್ರನೂ ಇಲ್ಲ. ಅದು ಮೋದಿಗೆ ಇನ್ನೊಂದು 2-3 ಟರ್ಮ್ ಕೊಟ್ರೆ ಏನಾದ್ರು ಕೈಲಾಸ ಪರ್ವತ ಬಿಡಿಸ್ಕೋಬಹುದೇನೋ ಚೀನಾದವ್ರ ಹತ್ರ ನೈಸ್ ಮಾಡಿ. ಇಲ್ಲ ಅಂದ್ರೆ ಕೈಲಾಸ ಪರ್ವತ ನಮ್ಮ ಹತ್ರ ಇಲ್ಲ. ಕೈಲಾಸ ಪರ್ವತವನ್ನೇ ರಾಜಧಾನಿಯನ್ನಾಗಿ ಮಾಡಿಕೊಂಡು, ತನ್ನ ಕೇಂದ್ರವನ್ನಾಗಿ ಮಾಡಿಕೊಂಡು ಶೈವ ಧರ್ಮವನ್ನು ಜಗತ್ತಿಗೆ ಕೊಟ್ಟ ಆ ಶಿವ ಪ್ರಾಯಶಃ ಹುಟ್ಟಿದ ದಿನವೋ, ಸಾಕ್ಷಾತ್ಕಾರ ಹೊಂದಿದ ದಿನವೋ, ಅಥವಾ ಲಿಂಗೈಕ್ಯ ಆದ ದಿನವೋ ಅದೇ ಶಿವರಾತ್ರಿ. ಶಿವರಾತ್ರಿ. ಅದಕ್ಕೆ ನಮ್ಮ ಹಿರಿಯರು ಶಿವರಾತ್ರಿ ದಿವಸ ಉಪವಾಸ ಮಾಡಿ, ಶಿವರಾತ್ರಿ ದಿವಸ ಉಪವಾಸ ಮಾಡಿ ಅಂತ ಹೇಳಿಕೊಟ್ರು. ನಾವು ಆ ಉಪವಾಸನೂ ಕೆಡಿಸ್ಕೊಂಡು ಏನೇನೇನೇನೋ ಮಾಡಿಬಿಟ್ಟಿದ್ವಿ. ಹೇಳಿದ್ನಲ್ಲ ನಿನ್ನೆ, ಶಿವರಾತ್ರಿ ದಿವಸ ಮೊದಲಿನಗಿಂತ ಹಿಂದಿನ ದಿನಕ್ಕಿಂತ ಸ್ವಲ್ಪ ಜಾಸ್ತಿನೇ ತಿಂದಿರ್ತೀವಿ, ರುಚಿಯಾಗಿ ತಿಂದಿರ್ತೀವಿ. ಆದ್ರೂ ಉಪವಾಸ, ಅದು ಉಪವಾಸ ಅಲ್ಲ, ಅದು ಒಪ್ಪತ್ತು. ಅದಕ್ಕೇನಂತ ಕರಿಬೇಕು? ಒಪ್ಪತ್ತು ಅಂತ ಕರಿಬೇಕು. ಉಪವಾಸ ಅಂತ ಕರೆಯಂಗಿಲ್ಲ, ಅದಕ್ಕೆ ಒಪ್ಪತ್ತು. ತಿಳಿತಾ? ಅದಕ್ಕೆ ನಾವಿಲ್ಲಿ ತಿಳ್ಕೊಳ್ಳೋಣ, ಶಿವ ಉಪವಾಸದ ಆದಿಗುರು. ಉಪವಾಸವನ್ನು ಮೊಟ್ಟ ಮೊದಲು ಜಗತ್ತಿಗೆ ಕಲಿಸಿಕೊಟ್ಟವನು ಶಿವ ಇರಬಹುದು. ಹಾಗಾಗಿ ಶಿವನಿಂದ ಉಪವಾಸ ಪ್ರಾರಂಭ ಆಯಿತು, ಧಾರ್ಮಿಕ ಉಪವಾಸ ಆಯಿತು. ಮುಂದೆ ವೇದಗಳಲ್ಲಿ ಉಪವಾಸದ ಬಗ್ಗೆ ಹೇಳ್ತಾರೆ ಅಂತ ಹರ್ಡೇಕರ್ ಮಂಜಪ್ಪನವ್ರು ಬರೆದಿದ್ದಾರೆ. 500 ವ್ರತಗಳಿದಾವಂತೆ ವೇದದಲ್ಲಿ. ಆ ಎಲ್ಲ ವ್ರತಗಳು ಶುರುವಾಗದೆ ಯಾವುದರಿಂದ? ಉಪವಾಸದಿಂದಲೇ. ಅಂದರೆ ವೇದಗಳಲ್ಲಿ ಉಪವಾಸ ಇದೆ, ಶೈವ ಧರ್ಮದಲ್ಲಿ ಉಪವಾಸ ಇದೆ. ಉಪನಿಷತ್ತುಗಳು ಅಂತ ಬರ್ತಾವ್ರೆ. ಉಪನಿಷತ್ತುಗಳು ವೇದಾಂತ ಅಂತ ಕರೀತಾರೆ, ಅರಣ್ಯಕಗಳು ಅಂತ ಕರೀತಾರೆ, ಅಥವಾ ಉಪನಿಷತ್ತುಗಳು ಅಂತ ಕರೀತಾರೆ. ಉಪನಿಷತ್ತುಗಳಲ್ಲೂ ಕೂಡ ಉಪವಾಸ ಇದೆ. ನಿಮ್ಗೆ ಕೇಳಕ್ಕೆ ಇಷ್ಟ ಇದ್ರೆ ಒಂದು ಉಪನಿಷತ್ ಕಥೆ ಹೇಳ್ತೀನಿ, ಹೇಳ? ಮತ್ತೆ ಇದೇನು ವೇದಾಂತ ಶುರು ಮಾಡ್ಕೊಂಡು ನೀವು ನಿದ್ದೆಗೆ ಹೋಗ್ಬಿಟ್ಟಿರಿ, ಹಂಗೇನು ಮಾಡಲ್ಲ. ಒಂದು ಉಪನಿಷತ್ತು, ಅದು ಛಾಂದೋಗ್ಯ ಉಪನಿಷತ್ ಅಂತ ಬರ್ತದೆ. ಛಾಂದೋಗ್ಯ ಉಪನಿಷತ್. ಅದರ ಋಷಿ ಆರುಣಿ ಅಂತಕ್ಕಂಥ ಒಬ್ಬ ಋಷಿ, ಅವನ ಮಗ ಶ್ವೇತಕೇತು ಬಹಳ ಜಾಣ. 12 ವರ್ಷದ ಒಳಗೆ ಆವತ್ತಿನ ಈ ಗುರುಕುಲಗಳಲ್ಲಿ ಕಲಿಸುವ ಎಲ್ಲಾ ವಿದ್ಯೆಯನ್ನು ಕಲ್ತ್ಕೊಂಡ್ಬಂದ್ಬಿಟ್ಟಿದ್ದ. ಯಾರು? ಶ್ವೇತಕೇತು. ಮಕ್ಕಳ ಹೆಸರು ನೆನ್ಪಿಡಿ ನೋಡಿ, ಒಳ್ಳೆ ಹೆಸರಿದೆ. ಶ್ವೇತ ಅಂದ್ರೆ ಬಿಳಿ, ಶ್ವೇತಕೇತು. ಬಹಳ ಬುದ್ಧಿವಂತ ಹುಡುಗ, ಬಹಳ ಜಾಣ ಹುಡುಗ. ಪ್ರಾಯಶಃ 5-6 ವರ್ಷದ ಹುಡುಗನನ್ನು ಗುರುಕುಲಕ್ಕೆ ಕಳಿಸಿದ. ಅವನು ಬಹಳ ಜ್ಞಾನಿ ಇದ್ದ ತಂದೆ, ಆದ್ರೆ ಮಕ್ಕಳಿಗೆ ತಂದೆ ಹೇಳ್ಕೊಡಕ್ಕಾಗಲ್ಲ ಅಂತೇಳಿ ಗುರುಕುಲಕ್ಕೆ ಕಳಿಸಿದ್ದ. ಗುರುಕುಲದಲ್ಲಿ ಗುರುಗಳು ಏನೇನು ಕಲಿಸ್ಬೇಕೋ ಎಲ್ಲವನ್ನೂ ಕಲಿಸಿದ್ರು. 64 ವಿದ್ಯೆಗಳಂತ ಇದ್ರು ಆಗ. 64 ವಿದ್ಯೆಯಲ್ಲಿ ಪಾರಂಗತನಾಗಿ ಪಂಡಿತನಾಗಿ ಬಂದ್ಬಿಟ್ಟಿದ್ದ. ಆ ವಿದ್ಯೆ ಬರೋದ್ರ ಜೊತೆಗೆ ಶ್ವೇತಕೇತು ಅಹಂಕಾರ ಕೂಡ ಬಂದ್ಬಿಟ್ಟಿತ್ತು. ಏನು ಮೌನವಾಗಿ ಗಂಭೀರವಾಗಿ ಕೂತ್ಬಿಟ್ಟಿದ್ದಾನೆ. ತಂದೆ ಕೇಳ್ದ, ಏನಪ್ಪ ಶ್ವೇತಕೇತು ಬಹಳ ಗಂಭೀರವಾಗಿ ಕೂತಿದೆಯಲ್ಲ, ಎಲ್ಲ ವಿದ್ಯೆಯನ್ನು ಕಲ್ತ್ಯಾ ಅಂತ ಕೇಳೋದು. ಹೌದಪ್ಪ, ಎಲ್ಲ ವಿದ್ಯೆಯನ್ನು ಕಲ್ತೆ. ಇನ್ನೇನು ಕಲಿಯೋದು ಉಳಿದಿಲ್ವಾ? ಇಲ್ಲ, ಗುರುಗಳು ಹೇಳಿದ್ರು ನೀನು ಎಲ್ಲ ಕಲ್ತಿದೀಯಾ, ಇನ್ನು ಮನೆಗೆ ಹೋಗ್ಬೋದು, ನೀನು ಕಲಿಯೋಂಥದ್ದೇನು ಇಲ್ಲ ಅಂತ ಕಳಿಸಿದ್ದಾರೆ ಎಂದು. ಆವಾಗ ಆರುಣಿ ಒಂದು ಮಾತು ಕೇಳ್ತಾನೆ, ಮಗನೇ, ನೀನು 64 ವಿದ್ಯೆ ಕಲ್ತಿರ್ಬೋದು, ಆದ್ರೆ ನಿನಗೆ ಸಮಾಧಾನ ಸಿಕ್ಕಿಲ್ಲ. ಒಂದು ವಿದ್ಯೆ ಇದೆ, ಅದೊಂದು ವಿದ್ಯೆ ಕಲಿತ್ರೆ ಸಾಕು, ಎಲ್ಲ ಸಮಾಧಾನ ಸಿಕ್ಬಿಡ್ತದೆ, ಎಲ್ಲ ಸಂತೃಪ್ತಿ ಸಿಕ್ಬಿಡ್ತದೆ. ಅದೊಂದು ಜ್ಞಾನವನ್ನು ತಿಳ್ಕೊಂಬಿಟ್ರೆ ಇನ್ಯಾ ಜ್ಞಾನವನ್ನು ತಿಳಿಬೇಕಾಗಿಲ್ಲ. ಆ ಎಲ್ಲ ಜ್ಞಾನಕ್ಕಿಂತ ಶ್ರೇಷ್ಠವಾದ ಜ್ಞಾನ ಅದನ್ನೇನಾದ್ರು ಕಲ್ತ್ಯಾ? ಯಾವುದಪ್ಪ ಅದು ಅಂತ ನಾವು. ಆಗ ಅರುಣಿ ಹೇಳ್ತಾನೆ, ನೋಡು, ಮಡಿಕೆ 1 ಅಲ್ಲ, ಮಡಿಕೆ 1000. ಮಡಿಕೆ ಅಂದ್ರೆ ಗೊತ್ತಾಗ್ತದೆ, ಮಡಿಕೆ ಅದೇ ಹಿಂದೆ ಅಡುಗೆ ಸಾರು ಎಲ್ಲ ಮಾಡ್ತಿದ್ದಿದ್ದು ಮಣ್ಣಿನ ಮಡಿಕೆ. 1000 ಮಡಿಕೆ ಇರಲಿ, 1,00,000 ಮಡಿಕೆ ಇರಲಿ, ಅದ್ರ ಹಿಂದೆ ಇರೋ ಮಣ್ಣು ಎಷ್ಟು? ಮಣ್ಣು ಬೇರೆ ಬೇರೆ ಏನು? ಮಣ್ಣು ಒಂದೇ. ಆ ಮಡಿಕೆ ಮಾಡೋದಕ್ಕೆ ಬಳಸಿರೋ ನೀರು ಒಂದೇ. ಆ ಮಡಿಕೆಯೊಳಗಿರುವ ಬಯಲು, ಆಕಾಶ ಒಂದೇ. ಆ ಎಲ್ಲದಕ್ಕೂ ಕಾರಣೀಭೂತವಾದ ಈ ಜಗತ್ತಿಗೆ, ಬ್ರಹ್ಮಾಂಡಕ್ಕೆ ಮೂಲ ಆ ವಸ್ತು ಚೈತನ್ಯ ಏನಿದೆಯಲ್ಲ, ಅದನ್ನೇನಾರು ತಿಳಿಸುವ ವಿದ್ಯೆಯನ್ನೇನಾರು ತಿಳ್ಕೊಂಡಿದ್ಯಾ ಅಂತ ಕೇಳ್ತಾನೆ. ಅಂದ್ರೆ ದೈವಿ ವಿದ್ಯೆ, ಆತ್ಮವಿದ್ಯೆ ಗೊತ್ತಿದೆಯಾ ಅಂತ ಕೇಳ್ತಾನೆ.
ಆವಾಗ ಶ್ವೇತಕೇತು ಹೇಳ್ತಾನೆ, ಅಪ್ಪ ಆ ವಿದ್ಯೆ ನನಗೆ ಗೊತ್ತಿಲ್ಲ, ನನಗೆ 64 ವಿದ್ಯೆ ಗೊತ್ತಿದೆ, ಆದ್ರೆ ಆ ವಿದ್ಯೆ ಗೊತ್ತಿಲ್ಲ, ಆತ್ಮವಿದ್ಯೆ ಗೊತ್ತಿಲ್ಲ. ಹಾಗಾದ್ರೆ ಮತ್ತೆ ಅದನ್ನ ನಿಮ್ಮ ಗುರುಗಳು ಕಲಿಸ್ಲಿಲ್ವಾ? ಇಲ್ಲ, ಪ್ರಾಯಶಃ ಗುರುಗಳಿಗೂ ಗೊತ್ತಿದ್ದಂಗೆ ಕಾಣಲಿಲ್ಲ ಅಂದವನು. ಯಾಕೆಂದ್ರೆ ಒಂದ್ ದಿವಸನೂ ಪ್ರಸ್ತಾಪ ಮಾಡಲಿಲ್ಲ ಅವರು. ವೇದಗಳನ್ನು ಹೇಳಿಕೊಟ್ರು, 64 ವಿದ್ಯೆ ಅದು ಇದು ಹೇಳಿಕೊಟ್ರು, ಆದ್ರ ನನ್ನನ್ನು ನಾನು ತಿಳ್ಕೊಳ್ಳೋ ವಿದ್ಯೆಯನ್ನು ಹೇಳ್ಕೊಡ್ಲಿಲ್ಲ. ಆವಾಗ ನೀನು ಕಲ್ತಿದ್ದೆಲ್ಲ ಮಗನೇ ಒಂದ್ ದಿವಸ ವ್ಯರ್ಥ ಆಗತ್ತಪ್ಪ. ಆವಾಗ ಶ್ವೇತಕೇತು ತಕ್ಷಣ ಜ್ಞಾನೋದಯ ಆಗ್ಬಿಡ್ತದೆ. ಅಪ್ಪ ಹಾಗಾದ್ರೆ ನಾನು ಆ ವಿದ್ಯೆ ಕಲಿಬೇಕು, ಹೌದಾ? ಆ ವಿದ್ಯೆ ಕಲಿಬೇಕು, ನೀನು ಹೇಳ್ಕೊಡ್ತೀಯ? ಹೌದಪ್ಪ, ನೀನು ಕಲಿತೀನಿ ಅಂದ್ರೆ ನಾನೇ ಹೇಳ್ಕೊಡ್ತೀನಿ ಅಂತ ನಾರೋಣ. ಹಾಗಾದ್ರೆ ಹೇಳ್ಕೊಡಪ್ಪ, ಅದೆಷ್ಟೇ ಕಷ್ಟ ಆಗಲಿ ನಾನು ಆ ವಿದ್ಯೆ ಕಲಿಬೇಕು. ಆತ್ಮವಿದ್ಯೆ ಅಂದ್ರೇನು? ಅಲ್ಲಮಪ್ರಭುಗಳೊಂದು ಮಾತು ಹೇಳ್ತಾರೆ, ಬಹಳ ಅದ್ಭುತವಾದ ಮಾತು ಹೇಳ್ತಾರೆ ಅಲ್ಲಮಪ್ರಭುಗಳು. ಲಿಂಗವನ್ ಅರಿದ ಬಳಿಕ, ಲಿಂಗವನ್ ಅರಿಯದೆ ಏನನರಿದಡೂ ಫಲವಿಲ್ಲ. ಚೆನ್ನಾಗಿ ಗಮನ ಕೊಟ್ಟು ಕೇಳಿ. ಲಿಂಗವನ್ ಅರಿಯದೆ ಏನನರಿದಡೂ ಫಲವಿಲ್ಲ. ಲಿಂಗವನ್ ಅರಿದ ಬಳಿಕ ಮತ್ತೇನನರಿದಡೂ ಫಲವಿಲ್ಲ. ಸರ್ವಕಾರಣ ಲಿಂಗವಾಗಿ ಲಿಂಗವನ್ನೇ ಅರಿಯುವೆ, ಲಿಂಗ ಸುಖದೊಳಗೆ ಓಲಾಡುವೆ. ಲಿಂಗವನ್ನ ಅರಿಯದೆ ನೀನು ಏನನ್ನ ಅರಿತರು, ಏನನ್ನ ಮಾಡಿದ್ರು, ಏನನ್ನ ಗಳಿಸಿದ್ರು, ಒಂದ್ ದಿವ್ಸ ನಿನಗೆ ದುಃಖ ತಪ್ಪಿದ್ದಲ್ಲ, ನೋವು ತಪ್ಪಿದ್ದಲ್ಲ, ಹಿಂಸೆ ತಪ್ಪಿದ್ದಲ್ಲ, ಸಾವು ತಪ್ಪಿದ್ದಲ್ಲ. ಲಿಂಗವನ್ನರಿಯದೆ ಏನನರಿದಡೂ ಫಲವಿಲ್ಲ. ಲಿಂಗವನ್ನರಿದ ಬಳಿಕ ಮತ್ತೇನನರಿದಡೂ ಫಲವಿಲ್ಲ. ಲಿಂಗವನ್ನ ತಿಳ್ಕೊಂಬಿಟ್ರೆ ಇನ್ಯಾವ ವಿದ್ಯೆಯೂ ಬೇಕಾಗಲ್ಲ. ಆದ್ರೆ ಲಿಂಗ ಅರಿಯೋದು ಬಹಳ ಕಷ್ಟ ಇದೆ. ಅದೇ ಆತ್ಮವಿದ್ಯೆ, ಅದೇ ಆತ್ಮವಿದ್ಯೆ, ಆಧ್ಯಾತ್ಮಿಕ ವಿದ್ಯೆ, ಪರಾವಿದ್ಯೆ ಅಂತ ಕರೀತಾರೆ ಉಪನಿಷತ್ತಿನಲ್ಲಿ. ಅದಕ್ಕೆ ಏನಂತಾರೆ? ಪರಾವಿದ್ಯೆ. ಇವೆಲ್ಲ ಅಪರಾವಿದ್ಯೆಗಳು. ಈಗ ನಿಮ್ಮ ಕೆಮಿಸ್ಟ್ರಿ, ಬಯಾಲಜಿ, ಝುವಾಲಜಿ, ಏನಾದ್ರು PCMB, ಅದು ಇದು ಏನು ಸಿಕ್ಕಾಪಟ್ಟೆ ಆಗ್ಯಾವ. MBA, BBM, ಯಾವ ಎಮ್ಗಳು ಕಲ್ತರು ಪ್ರಯೋಜನ ಆಗವಲ್ದು, ಸಮಾಧಾನನೇ ಸಿಗವಲ್ದು. ಯಾಕೆಂದ್ರೆ ನಾವು ತಿಳ್ಕೊಂಡಿಲ್ಲ. ಆವಾಗ ಶ್ವೇತಕೇತು ಹೇಳ್ತಾನಪ್ಪ, ಆ ವಿದ್ಯೆನ ನನಗೆ ಹೇಳ್ಕೊಡು, ನಾನು ಆ ವಿದ್ಯೆಯನ್ನು ಕಲಿಯೋದಕ್ಕೆ ಸಿದ್ಧವಾಗಿದ್ದೀನಿ. ಆವಾಗ ಹೇಳ್ತಾನಪ್ಪ, ನೀನು ಸಿದ್ಧವಾಗಿದೆಯೇನೋ ಮಗನೇ? ಹಾಗಾದ್ರೆ ನೀನು 15 ದಿವಸ, ಕೇಳಿಸ್ಕೊಳ್ಳಿ ಎಲ್ರು, ಅಪ್ಪ ಮಗನಿಗೆ ಹೇಳ್ತಾನೆ, 12 ವರ್ಷದ ಮಗನಿಗೆ ಹೇಳ್ತಾನೆ, 15 ದಿವಸ ಬರೀ ನೀರು ಕುಡ್ಕೊಂಡೇ ಇರ್ಬೇಕು ನೋಡಂತ. ಕೇವಲ ನೀರು ಕುಡ್ಕೊಂಡಿರ್ಬೇಕು, ನೀರು ಕುಡ್ಕೊಂಡು ಉಪವಾಸ ಮಾಡು, ಆಮೇಲೆ ಆ ವಿದ್ಯೆ ನಿನಗೆ ತಿಳಿತದ ನೋಡಂತ ಹೇಳ್ಕೊಡ್ತೇನೆ. ಇನ್ನು ನಾನು ನಿಮಗೆ ಬರೀ ನೀರ್ ಮೇಲೆ ಇಟ್ಟಿಲ್ಲ, ಲಕ್ಷ್ಯ ಇರಲಿ. ಹೊಟ್ಟೆ ತುಂಬ ಜೇನುತುಪ್ಪ, ನೀರು, ನಿಂಬೆಹಣ್ಣು, ಒತ್ತಿಗೆ 2 ಗುಳಿಗೆ, ಮಜ್ಜಿಗೆ, ಎಳನೀರು, ಹಣ್ಣು, ಇದು ಉಪವಾಸವೇ ಅಲ್ಲ. ನಿಜವಾಗಿ ಉಪವಾಸವೇ ಅಲ್ಲ. ಹಾಗಾದ್ರೆ ಏನಿದು? ಚೇಂಜ್ ಆಫ್ ಫುಡ್, ಆಹಾರದ ಬದಲಾವಣೆ. ಉಪವಾಸ ಅಲ್ಲ ಇದು, ಆಹಾರದ ಬದಲಾವಣೆ. ಅಥವಾ ನೀವು ಬೇಕಾದ್ರೆ ಉಪವಾಸ ಅಂತ ಇಟ್ಕೊಳ್ಳಿ, ಯಾಕಂದ್ರೆ ಎಂದೂ ಮಾಡ್ಲಾರ್ದವ್ರು ಇಷ್ಟು ಮಾಡಿದ್ದೀರಾ ಅಂದ್ರೆ ಉಪವಾಸ ಅಂತ ಇಟ್ಕೊಳ್ಳಿ. ಆದರೆ ವಾಸ್ತವಿಕವಾಗಿ ನೋಡಿ, ಶ್ವೇತಕೇತುವಿಗೆ 12 ವರ್ಷದ ಹುಡುಗನಿಗೆ ತನ್ನ ಸ್ವಂತ ತಂದೆ 15 ದಿವಸ ನೀರು ಕುಡ್ಕೊಂಡಿರ್ಬೇಕು ಅಂತ ಹೇಳ್ತಾನೆ. ಆಮೇಲೆ ಇನ್ನೇನೇನೇನು ತಿನ್ಸಿದ್ನೋ ಅದನ್ನು ಹೇಳಲ್ಲ. ಪ್ರಾಯಶಃ ಆಗಿನ ಕಾಲದಲ್ಲಿ ಗಡ್ಡೆ ಗೆಣಸು, ಹಣ್ಣು ಹಂಪಲುಗಳೇ ಜಾಸ್ತಿ. ಅಷ್ಟೆಲ್ಲ ಇದ್ರೆ ಮಾತ್ರ ಶರೀರ ಗಟ್ಟಿ ಆಗುತ್ತೆ, ಮನಸ್ಸು ಶಾಂತ ಆಗುತ್ತೆ, ಸಾತ್ವಿಕ ಆಗುತ್ತೆ. ಆವಾಗ ಪರಮಾತ್ಮನನ್ನು ಅರಿಯೋದು, ಆತ್ಮವನ್ನು ಅರಿಯೋದು ಸಾಧ್ಯ ಆಗುತ್ತೆ.